ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಜೀರಾ ರೈಸ್ ಕೀರ್ ಅಥವಾ ಮುಸ್ಲಿಂ ವೆಡ್ಡಿಂಗ್ ಸ್ಟೈಲ್ ಪಾಯಸ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇನ್ನೂರು ಗ್ರಾಮ್ ಅಷ್ಟು ಜೀರಾ ರೈಸನ್ನು ತಗೊಂಡಿದ್ದೀನಿ. ಈ ಪಾಯಸವನ್ನು ಜೀರಾ ರೈಸ್ನಿಂದಲೇ ಮಾಡಬೇಕು. ಇದನ್ನು ಒಂದು ಬೌಲ್ನಲ್ಲಿ ಹಾಕಿ 3ರಿಂದ 4 ಬಾರಿ ಚೆನ್ನಾಗಿ ತೊಳೆದು ಅಕ್ಕಿ ಮುಳುಗೋ ಅಷ್ಟು ನೀರನ್ನು ಹಾಕಿ ಇದನ್ನು 15 ನಿಮಿಷದವರೆಗೂ ನೆನೆಯಕ್ಕೆ ಬಿಡಬೇಕು. ಅರ್ಧ ಲೀಟರ್ ಕಾಯಿಸಿರುವ ಹಾಲು, 100 ಗ್ರಾಮ್ ತುಪ್ಪ, 125 ಗ್ರಾಮ್ ಅಷ್ಟು ಸ್ವೀಟ್ಲೆಸ್ ಕೋವಾ ಅಂದರೆ ಸಪ್ಪೆ ಕೋವಾವನ್ನು ತಗೊಂಡಿದ್ದೀನಿ. ಅರ್ಧ ಲೀಟರ್ ಹಾಲನ್ನು ಗಟ್ಟಿಯಾಗಿ ಕಾಯಿಸಿ ಮನೆಯಲ್ಲೇ ಕೋವಾವನ್ನು ತಯಾರಿಸ್ಕೊಬಹುದು. 8 ಏಲಕ್ಕಿಯನ್ನು 1 ಟೀ ಸ್ಪೂನ್ ಸಕ್ಕರೆ ಜೊತೆಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ಮತ್ತು ಚಿರೋಂಜಿ ಬದಲು ಬಾದಾಮಿಯನ್ನು ಚಿಕ್ಕ ಪೀಸಾಗಿ ಕಟ್ ಮಾಡಿ ಬಳಸ್ಕೊಬಹುದು. ಒಂದು ಕುಕ್ಕರ್ನಲ್ಲಿ ಮೊದಲೇ ತೊಳೆದು ನೆನೆಸಿಟ್ಟಿದ್ದ ಜೀರಾ ರೈಸನ್ನು ಹಾಕ್ತಾ ಇದ್ದೀನಿ. ಕಾಯಿಸಿರುವ ಅರ್ಧ ಲೀಟರ್ ಹಾಲಿನಿಂದ ಅರ್ಧ ಹಾಲನ್ನು ಅಕ್ಕಿಯಲ್ಲಿ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಇವಾಗ 3 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ, ಅಂದರೆ 3/4 ಲೀಟರ್ ಆಗುತ್ತೆ. ಅಕ್ಕಿಯನ್ನು ಬೇಯಿಸ್ಕೊಳ್ಳೋಕ್ಕೆ ದೊಡ್ಡ ಕುಕ್ಕರ್ ಇಟ್ಟರೆ ಒಳ್ಳೆಯದು. ಹಾಲು ಹಾಕಿರೋದ್ರಿಂದ ವಿಜಿಲ್ ಆದಾಗ ಹಾಲು ಉಕ್ಕಿ ಆಚೆ ಬರುತ್ತೆ. ಕುಕ್ಕರ್ನ ಮುಚ್ಚಳವನ್ನು ಹಾಕಿ 3 ವಿಜಿಲ್ ಇಟ್ಟು ಅಕ್ಕಿಯನ್ನು ಸಾಫ್ಟಾಗಿ ಬೇಯಿಸ್ಕೊಬೇಕು. ಇವಾಗ ಒಂದು ಕಪ್ನಲ್ಲಿ ಆರೆಂಜ್ ರೆಡ್ ಫುಡ್ ಕಲರ್ 1 ಚಿಟಿಕೆಯಷ್ಟು ಹಾಕ್ತಾ ಇದ್ದೀನಿ. ಇದರಲ್ಲೇ ಲೆಮನ್ ಯೆಲ್ಲೋ ಫುಡ್ ಕಲರನ್ನು 1 ಚಿಟಿಕೆ ಹಾಕಿ 1 ಟೀ ಸ್ಪೂನ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 2 ಕಲರನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಬಣ್ಣ ಚೆನ್ನಾಗಿ ಬರುತ್ತೆ. ಫುಡ್ ಕಲರ್ ಬೇಡ ಅಂದರೆ ಇದ್ರ ಬದಲು ಕುಂಕುಮ ಕೇಸರಿಯನ್ನು ಬಳಸ್ಬೋದು. ಅನ್ನ ಸಾಫ್ಟಾಗಿ ಕರೆಕ್ಟಾಗಿ ಬೆಂದಿದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಇನ್ನು ಉಳಿದಿರುವ ಅರ್ಧ ಹಾಲನ್ನು ಹಾಕ್ತಾ ಇದ್ದೀನಿ. ಪಾಯಸವನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು. ಆದ್ರಿಂದ ಅರ್ಧ ಕಪ್ ನೀರನ್ನು ಹಾಕ್ತಾ ಇದ್ದೀನಿ. ಫುಡ್ ಕಲರನ್ನು ಸೇರಿಸ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸಿಪ್ಪೆ ತೆಗೆದು ಸಕ್ಕರೆ ಜೊತೆಗೆ ಪುಡಿ ಮಾಡಿರುವ ಏಲಕ್ಕಿ ಮತ್ತು ಕೋವಾವನ್ನು ಹಾಕ್ತಾ ಇದ್ದೀನಿ. ಕೋವಾವನ್ನು ಹೀಗೆ ಕೈಯಲ್ಲಿ ಮುರಿದು ಹಾಕ್ಬೋದು, ಅಥವಾ ಉಂಡೆಯಾಗಿ ಉಳ್ಕೊಳ್ಳುತ್ತೆ ಅನ್ಸಿದ್ರೆ ಸ್ವಲ್ಪ ಹಾಲಿನಲ್ಲಿ ಮಿಕ್ಸ್ ಮಾಡಿನೂ ಕೋವಾವನ್ನು ಸೇರಿಸ್ಕೊಬಹುದು. ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ, ಅಂದರೆ 350 ಗ್ರಾಮ್. ಸಕ್ಕರೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ಸಕ್ಕರೆ ಕರಗ್ತಿರ್ಬೇಕಾದ್ರೇ ಇನ್ನೊಂದು ಕಡೆ ಸ್ಟವ್ನಲ್ಲಿ ಒಂದು ಪ್ಯಾನನ್ನು ಇಟ್ಟಿದ್ದೀನಿ. ಪ್ಯಾನ್ನಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ಇದರಲ್ಲೇ ಇವಾಗ ಗೋಡಂಬಿ ಮತ್ತು ಚಿರೋಂಜಿಯನ್ನು ಹಾಕ್ತಾ ಇದ್ದೀನಿ. ಗೋಡಂಬಿ ಚಿರೋಂಜಿಯನ್ನು ಹುರಿಯೋದೇನು ಬೇಕಾಗಿಲ್ಲ, ತುಪ್ಪ ಕರಗೋವಷ್ಟು ಸ್ಟವ್ನಲ್ಲಿ ಇಟ್ಟಿದ್ರೆ ಸಾಕು. ಇವಾಗ ಪ್ಯಾನ್ನಲ್ಲಿರುವ ಮಿಶ್ರಣವನ್ನು ಪಾಯಸದಲ್ಲಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟರೆ ಸಾಕು. ಇವಾಗ ನೋಡಿ ಪಾಯಸ ಕರೆಕ್ಟ್ ಹದಕ್ಕಿದೆ. ಈ ಟೈಮ್ನಲ್ಲಿ ಸ್ಟವನ್ನು ಆಫ್ ಮಾಡಿಬಿಡೋಣ. ಈ ಪಾಯಸ ಅಥವಾ ಕೀರನ್ನು ಬಿಸಿಯಾಗಿ ಕುಡಿಯೋಕ್ಕಿಂತ ತಣ್ಣಗಾದ್ಮೇಲೆ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.